ಹಾಗೂ ಮುಳಬಾಗಿಲಿನ ಮಾಜಿ ಶಾಸಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಮಾನ್ಯ ಶ್ರೀ ಆದಿನಾರಾಯಣರವರೇ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನುಲ್ಲಾ ಅವರೇ, ರಾಮಲಿಂಗಾರೆಡ್ಡಿ KPC ಸದಸ್ಯರು ಹಾಗೂ ಇತರ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಅವರ ಕುಟುಂಬದವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಾವು ಏನು ಮಾತನಾಡೋದಕ್ಕೂ ಸ್ವಲ್ಪ ನೋವಾಗುತ್ತೆ. ಕಾರಣ, ಮಾನ್ಯ ಶ್ರೀ ನೀಲಕಂಠಗೌಡರು ಅತಿ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಹುದ್ದೆಗಳನ್ನು ಹೊಂದಿ ನಿಖರವಾಗಿ, ನಿರ್ದಿಷ್ಟವಾಗಿ, ಧೈರ್ಯವಾಗಿ, ಶುದ್ಧವಾಗಿ, ಪರಿಶುದ್ಧವಾಗಿ ನಡೆಸಿದಂಥ ಆಡಳಿತಗಾರ ಇನ್ನು ಇಲ್ಲದೆ ಇರುವುದು ಬಹಳ ನೋವಿನ ಸಂಗತಿ. ಈ ದುಃಖವನ್ನು ಭರಿಸಲು ಭಗವಂತನು ಅವರ ಕುಟುಂಬದವರಿಗೆ ವಿಶೇಷವಾದಂಥ ಒಂದು ಧೈರ್ಯವನ್ನು ತುಂಬಲಿ ಅಂತೇಳಿ ಆಶಿಸ್ತಾ, ಮಾನ್ಯ ಶ್ರೀ ನೀಲಕಂಠಗೌಡರ ಬಗ್ಗೆ ನಾವೇನು ಹೆಚ್ಚಾಗಿ ಏನು ಹೇಳೋಷ್ಟಿಲ್ಲ. ಕಾರಣ, ನಾವು ಅನೇಕ ಸಲ ಜಗಳ ಮಾಡಿದ್ವಿ ನಾಲ್ಕು ಗೋಡೆ ಮಧ್ಯೆ. ಪಕ್ಷದ ಅಭಿವೃದ್ಧಿ ಬಗ್ಗೆ, ಆಗುಹೋಗುಗಳ ಬಗ್ಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀವಿ. ನಮ್ಮ MLA ಮುಂದೆನೂ ಜಗಳ ಮಾಡಿದ್ದೀವಿ. ಆದಿನಾರಾಯಣರವರು ಎದುರುಗಡೆ, KH ಮುನಿಯಪ್ಪ ಅವರ ಎದುರುಗಡೆ ಕೂಡ ಅನೇಕ ಸಲ ಪಾರ್ಟಿ ಹಿತದೃಷ್ಟಿಯಿಂದ ನಾವು ಜಗಳ ಮಾಡ್ತಾ ಇದ್ವಿ. ಆದರೆ ಭಾಳ ಒಗ್ಗಟ್ಟಾಗಿ ನಡ್ಕೊಂಡು ಹೋಗಿದ್ವಿ. ಅವರ ಕಾರ್ಯಗಳನ್ನು ನಾವು ಮೆಚ್ಚಲೇಬೇಕು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, ಜಾಸ್ತಿ ನಾನು ಮಾತಾಡಲ್ಲ, ಭಾಳ ಜನ ಮಾತಾಡೋರಿದ್ದಾರೆ. ಇಡೀ ಜಿಲ್ಲೆಯಲ್ಲಿ DCC ಬ್ಯಾಂಕ್ನಲ್ಲಿ ಅನೇಕ ಕೋಟಿ ರೂಪಾಯಿ, ಸುಮಾರು 300 ಕೋಟಿ ರೂಪಾಯಿ ಮೇಲೆ ಅಷ್ಟು ದುರುಪಯೋಗ ಆಗಿದೆ. ಅನೇಕ ಸಂಘಗಳಿಗೆ ಅಲ್ಲಿನ ನಿರ್ದೇಶಕರು ಸರಿಯಾಗಿ ಕಾರ್ಯನಿರ್ವಹಿಸೋದ್ರಿಂದ ಅನೇಕ ಕೋಟಿಗಳು ನಷ್ಟ ಉಂಟಾಗಿದೆ. ಆದರೆ ಮುಳಬಾಗಿಲು ತಾಲೂಕಿನಲ್ಲಿ ಒಂದೇ ಒಂದು ಸಂಘದಲ್ಲಿ ಕೂಡ ₹1 ದುರುಪಯೋಗ ಆಗಿಲ್ಲ. ಅದಕ್ಕೆ ಕಾರಣಕರ್ತರು ಅಂದರೆ ನೀಲಕಂಠಗೌಡರು. ಇದು ನಿಜವಾಗ್ಲೂ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ತಾಲೂಕಿನಲ್ಲಿ ಒಂದು ಕೇಸ್ ಕೂಡ ಇಲ್ಲ, ದುರುಪಯೋಗ ಆಗೇ ಇಲ್ಲ. ಅದಕ್ಕೆ ಕಾರಣ ನೀಲಕಂಠಗೌಡ್ರೆ. ಅದರಿಂದ ಇಂಥವು ಅನೇಕ ನಿದರ್ಶನಗಳಿದ್ದಾವೆ, ನೋವಾಗುತ್ತೆ. ಆದರೂ ಸಹಿಸ್ಕೊಂಡು ಹೋಗಬೇಕು. ಪಕ್ಷವನ್ನು ಅವರು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು, ಮಾನ್ಯ ಮಂಜುನಾಥ್ ಮತ್ತು ಆದಿನಾರಾಯಣರವರ ನೇತೃತ್ವದಲ್ಲಿ ನಾವು ಅದೇ ರೀತಿಯಾಗಿ ಒಗ್ಗಟ್ಟಿನಿಂದ ಇದ್ದು ಮಾನ್ಯ ನೀಲಕಂಠಗೌಡರಿಗೆ ಗೌರವ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು 4 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರ ಕುಟುಂಬದವರಿಗೆ ವಿಶೇಷವಾದಂಥ ಧೈರ್ಯ ತುಂಬಲಿ ಭಗವಂತನು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೆ. ನಮಸ್ಕಾರ. 16ನೇ ದಿನ ಆಗಿದೆ. ನಮ್ಮನ್ನೆಲ್ಲ ಕೂಡ ಅಗಲಿದ ನಾಯಕ ದೂರಾಗಿ 16 ದಿವಸ ಆಗಿದೆ. ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತುಂಬ ಮುತುವರ್ಜಿಯಿಂದ ನಮ್ಮ ಆದಿನಾರಾಯಣ ಮತ್ತು ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಚರ್ಚಿಸಿ, ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನ್ ಅವರು, ಎಲ್ಲ ಹಿರಿಯ ನಾಯಕರು, ತೋರ್ಸಿನ ಆಗಲಿ, ಎಲ್ಲರೂ ಕೂತ್ಕೊಂಡು ಮಾತಾಡಿ ಇವತ್ತು ಮಾಡಬೇಕು ಅಂತೇಳಿ 16ನೇ ದಿವಸ 20ನೇ ತಾರೀಕು ಅವರ ಕುಟುಂಬದಲ್ಲಿ ಮನೆಯಲ್ಲಿತ್ತು. ಇಲ್ಲಿ ಇವತ್ತು ಕಾಂಗ್ರೆಸ್ ಆಫೀಸ್ ಹತ್ರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು ಅದೇ ರೀತಿ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಸಹೋದರರು, ಸಹೋದರಿಯರು, ಅಣ್ಣ ತಮ್ಮಂದಿರು, ಯುವಕರು, ಸಂಘ ಸಂಸ್ಥೆಗಳು, ಹಿರಿಯ ನಾಯಕರೆಲ್ಲ ವೇದಿಕೆಯಲ್ಲಿ ಎಲ್ರಿಗೂ ನಾನು ವಂದಿಸ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಕೋಲಾರ ತಾಲೂಕಿನ ಶಾಸಕರು, ನಮ್ಮ ಮಗು ಇಲ್ಲಿಂದ ಹೋಗಿರೋದು ಮಾಜಿ ಶಾಸಕರು, ಅವ್ರಿಗೂ ಇವತ್ತು ಧನ್ಯವಾದ ಹೇಳ್ತೀನಿ. ಮತ್ತು ಜನ ಜಾಸ್ತಿ ಇದ್ದಾರೆ ಆದಿನಾರಾಯಣ ಮತ್ತು ಬ್ಲಾಕ್ ಕಾಂಗ್ರೆಸ್. ಮೊದಲನೆಯದಾಗಿ ಅವ್ರ ಕುಟುಂಬದ ನಮ್ಮ ಸಹೋದರರು ಇವತ್ತು ಬಂದಿದ್ದಾರೆ. ದೇವರು ಬರೋದು ಒಬ್ಬನೇ, ಹೋಗೋದು ಒಬ್ಬನೇ, ಆ ರೀತಿ ಆಗೋಯ್ತು. ಆಗಬಾರ್ದಿತ್ತು. ಪರಮಾತ್ಮನದೇನು ಕಾರಣ ಆಯಿತು. ಅವ್ರಿಗೆಲ್ಲ ಕೂಡ ದೇವರು ಒಳ್ಳೆ ಧೈರ್ಯ ತುಂಬಿ, ಆತ್ಮ
ಆತ್ಮಶಕ್ತಿ ಕೊಟ್ಟು ಅವ್ರಿಗೆ ನಿರ್ಭಯವಾಗಿ ಜೀವಿಸ್ಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆಮೇಲೆ ನೀಲಕಂಠೇಗೌಡರು ನಮಗೂ ಒಡನಾಟ ಅಂದರೆ ಅದು ದಿನಗಟ್ಟಲೆ ಆಗುತ್ತೆ. ನಮ್ಮ ತಮ್ಮನ್ನೂ ಬೆಳೆಸಿಲ್ಲ, ನಮ್ಮ ಮಗನೂ ಬೆಳೆಸಿಲ್ಲ, ಜೊತೆಯಲ್ಲಿ ಇಟ್ಕೊಂಡಿದ್ದು. ಬೆಂಗಳೂರಿಗೆ ಹೋಗಲಿ, ನಾವು 5 ವರ್ಷ ಒಂದು ಜಾಗದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. 5 ವರ್ಷ ಒಂದೇ ಬೆಡ್ನಲ್ಲೇ ಮಲಗಿದ್ದೀವಿ. ನಾನು ಒಂದಿನ ಬಾನ್ಸ್ವಾಡಿಯಲ್ಲಿ ಮನೆ ಮಾಡಿದ್ವಿ, ಗೊತ್ತು, ಮಂಜುಗೆ ಗೊತ್ತು. ನಾನು ಅಲ್ಲಿದ್ದೆ, ಏಪನು ಎಲ್ಲ ಚೆಲ್ಲಿದ್ರು. ಅಣ್ಣ ಎಲ್ಲಿದೆ ಅಂದ್ರೆ ನಾನು ಇಲ್ಲಿದೆ ಅಂದರೆ ನಾನು ಒಬ್ಬರೇನ ಇಲ್ಲಿ ಅಂದ್ರೆ ಆಮೇಲೆ ಕಾರ್ ಕರ್ಸ್ಕೊಂಡಿದ್ವಿ. ಅದು ಕಣ್ಣಲ್ಲಿ ನೀರು ಬರುತ್ತೆ. ಮೊನ್ನೆ ಕೂಡ ನನಗೆ ಏನೋ ಮೈ ಹುಷಾರಾಗಿಲ್ಲ, ನನಗೆ ಕಫ ಇದು ನೆಗಡಿ ಇದೆ ಅಂದರೆ, ಏಪ್ಪ ನೀನು ಹೋಗಿ ತೋರಿಸ್ಕೊ, ಬದಲು ಹೊರಗಿಗರ ಇರುತ್ತೆ, ಇದು ಫಸ್ಟ್ ಚೆಕಪ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಹೋಟ್ಲು ಫಂಕ್ಷನ್ ಕರೆದಿತ್ತು, ಅಲ್ಲಿಗೆ ಬಂದುಬಿಟ್ಟ. ಆಮೇಲೆ ನಾನು ಬೈದೆ, ಏನಪ್ಪ ನಿನಗೇನು ಗೊತ್ತಾಗಲ್ವ ಅಂತ. ಹೋಗ್ತೀನಿ ನಾನು ಅಂತ ಹೋಗಿತ್ತು. ಅವತ್ತ ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಆ ಸಮಯ ತಿಳಿಯೋಷ್ಟರೊಳಗಡೆ ನಮ್ಮ ಕಣ್ಣುಗಳು ಕೂಡ ಕಾಣಿಸಲ್ಲ. ದೇವರು ಈ ರೀತಿ ಮಾಡಿದ್ರು. ಆದರೆ ಒಂದು ಹೇಳ್ತೀನಿ, ನಾನು ತುಂಬ ಚಾತುರ್ಯದಲ್ಲಿದ್ದ ಎಲ್ಲ ಏನೇನು ನಾವು ಅಧಿಕಾರ ನಾವಾಗಲಿ, ಮಂಜುನಾಥ್ ಆಗಲಿ, ನಮ್ಮ ಮುತ್ತೂರ್ಸಿನ ಜೊತೆಯಲ್ಲಿದ್ದ ಅಧಿಕಾರಿಗಳು ಕೊಟ್ಟಿದ್ದೆವು. ಚೊಕ್ಕವಾಗಿ, ಶಿಸ್ತಾಗಿ, ಚೌಕಟ್ಟಿನಲ್ಲಿ ಪರಿಶುದ್ಧವಾಗಿ ನಡೆಸಿಕೊಟ್ಟ. ಅದರಲ್ಲಿ ಎರಡನೇ ಮಾತಿಲ್ಲ. ಇದಕ್ಕೂ ಕೂಡ ಬ್ಲಾಕ್ ಆಗಿ ಅಧ್ಯಕ್ಷನ ಈಗ ಸೋತೋಯ್ತು ಇದೆ ನಡಿ, ನೀನು ಯಾವುದೇ ಕಾರ್ಯ ಇರಲಿ ನಾವು ಇದ್ದೀವಿ ಅಂತ ಹೇಳಿದ್ವಿ. ನಾನಾಗಲಿ, ನಾವು ತುರ್ಸಿನಾಗಲಿ, ಕಾರ್ಗಿಲ್ ವೆಂಕಟೇಶ್ ಎಲ್ಲರೂ, ವೆಂಕಟಪ್ಪ ಎಲ್ಲರೂ ಹೇಳಿದ್ವಿ. ಧೈರ್ಯವಾಗಿ ಓಡ್ತಾ ಇದ್ದ. ದುರಾದೃಷ್ಟ ಇದಾಗಬಾರ್ದಿತ್ತು, ಆಗೋಯ್ತು. ಇದೇನು ಮಾಡೋಕ್ಕಾಗಲ್ಲ. ಇನ್ನು ಹೆಚ್ಚಾಗಿ ಮಾತಾಡೋದು 2 ನಿಮಿಷ ಎಲ್ಲರೂ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಎಲ್ಲಿ ಕೂಡ ಎಲ್ಲಿ ಹೆಜ್ಜೆ ಇಟ್ಟ ಎಲ್ಲ ನಡೆಸ್ಕೊಂಡಿದ್ದಾನೆ. ಇದು ಇನ್ನೂ 4-5 ವರ್ಷ ಆಳ್ಬೇಕಾಗಿತ್ತು, ಸರಿ ಮಾಡಬೇಕಾಗಿತ್ತು. ದುರಾದೃಷ್ಟ ಹೋಗಿದೆ. ಎಲ್ಲರೂ ಕೂಡ ಧೈರ್ಯ ತುಂಬಿ, ಪಕ್ಷಕ್ಕೂ ಕೂಡ ನಷ್ಟ ಆಗಿದೆ. ಆ ಪಕ್ಷವನ್ನು ನಮ್ಮ ಮಂಜುನಾಥನು, ಆದಿನಾರಾಯಣ ತುಂಬಬೇಕಂತೇಳಿ ನಾನು ಅವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಅವ್ರದ್ದೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀನಿ. ನಾನು ಇಷ್ಟು ನನ್ನ ಮಾತು ಅಭಿಪ್ರಾಯ ಮಾಡ್ತೀನಿ ಸರ್. ಇವತ್ತು ನಮ್ಮ ಹುಡುಗ ನನ್ನ ತಮ್ಮನಾಗಿ, ಯಾಕಂದರೆ ನಾನು ಅವನು ತುಂಬ ದೂರ ಇದ್ವಿ. ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ, ಮೊನ್ನೆ ಕುಂಭಮೇಳಕ್ಕೆ ಹೋದಾಗ ನದಿ ಸಂಗಮದಲ್ಲಿ ಕೈ ಇಟ್ಕೊಂಡಾನ, ನಿಮ್ಗೆ ಒಟ್ಟಿಗೆ ಪದಾಮ ಅಂತ ಹೇಳ. ಇನ್ನು 15 ದಿವಸ ಆಗಿಲ್ಲ ಪುಣ್ಯಾತ್ಮ ಹೇಳ್ಕೊಂಡು ಬರ್ತಾ ಇದ್ದ. ನಾನು ಹಿಂಗೆ ಬಂದೆ ಇಟ್ಬಿಸ್ತೇನೆ ನಾನು. ಯಾಕಂದರೆ ಯಾವುದೇ ಇರಲಿ ಪ್ಲ್ಯಾನಿಂಗ್ ಆಗಿ ಹೋಗ್ತಾ ಇದ್ದ, ಮಾತು ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದ ಅಂತ. ಇವತ್ತು ಇನ್ನೊಂದು ಏನಪ್ಪ ಅಂದರೆ ಖುಷಿನೂ ಆಗುತ್ತೋ ನೋವಾಗ್ತಾ ಇದೆ. ಇವತ್ತು ಬರ್ತಡೇ, ನಮ್ಮ ನೀಲಕಂಠೇಗೌಡ ಇವತ್ತು ಬರ್ತಡೇ, ಏನಪ್ಪ ಇಫ್ ಐ ರೈಟ್, ಇವತ್ತು ಬರ್ತಡೇ. ಅದೇ ದಿವಸ ನಾವು ಶ್ರದ್ಧಾಂಜಲಿ ಮಾಡ್ತಾಯಿದ್ವಿ. ಎಂಥ ಇದು ದೈವ ನೋಡಿ. ಹಾಗಾಗಿ ಈ ಮಟ್ಟಕ್ಕೆ ಬೆಳಬೇಕಾದ್ರೆ ಸಂಪೂರ್ಣವಾಗಿ ಸಾಥ್ ಕೊಟ್ಟು ತಮ್ಮನಾಗಿ ನೋಡ್ಕೊಂಡಂಥ ನಮ್ಮ ಕೊತ್ತು ಮಂಜುನಾಥ್ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆಸಿದ್ದು ಎಮ್ಮೆ ಕೃಷ್ಣಪ್ಪನವರು ಒಂದು ಹಂತಕ್ಕೆ ತಗೊಂಡು ಹೋಗಿದ್ದು ನಮ್ಮ ಕೊತ್ತು ಮಂಜುನಾಥ್ ಅವರು. ಆಮೇಲೆ ಅದಕ್ಕೆ ಇವಾಗ ಸಾಥ್ ಕೊಡ್ತಾ ಇದ್ದು ನಮ್ಮ ಆಜ್ಞಾನ. ಹಾಗಾಗಿ ನಮ್ಮ ಹುಡುಗನ ಬಗ್ಗೆ ನಾನು ಜಾಸ್ತಿ ಹೇಳೋದು, ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದೆ ನಾನು. ತುಂಬ ಕೆಲವೇ ದಿವಸದಲ್ಲಿ ಏನು ಚಪನಾಥ ಬದಿಗೂಡು ಅಂತ ಹೋಗ್ತಾ ಇದ್ದ. ಅಷ್ಟು ಮಟ್ಟಕ್ಕೆ ನಾವೆಲ್ಲ ಒಂದಾಗಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ನಾನು ಇದೇ ಬರಬೇಕಾದ್ರೆ ಹೇಳಿದೆ ನಮ್ಮ ಹುಡುಗರಿಗೆ, 14 ಏಳು ಮಹೇಂದ್ರದ್ದು ಹೋದಪ್ಪ, ನಾವು 9 ಹೋಗ್ತಾನು ಅಂತ ಆಂಬುಲೆನ್ಸ್ ವ್ಯಾನಲ್ಲಿ. ಆ ಮಟ್ಟಕ್ಕೆ ನಾನು ಇದ್ದೀನಿ. ಏನಾಗುತ್ತೆ ಮುಂದೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಅವ್ರ ಕುಟುಂಬಸ್ಥರಿಗೆ, ಅವ್ರ ಅಭಿಮಾನಿಗಳಿಗೆ, ಕಾಂಗ್ರೆಸ್ ಪಾರ್ಟಿಯ ಕಟ್ಟಾಳಿಗಳಿಗೆ ಈ ಶಿಸ್ತು ಇರಬೇಕು. ಮಾತು ಕೊಟ್ಟಂಗೆ ನಡ್ಕೊಂಡು ಹೋಗ್ತಾ ಇದ್ದ ನಮ್ಮ ನೀಲಕಂಠೇಗೌಡ, ಅದನ್ನು ನಾವು ಪಾಲನೆ ಮಾಡಬೇಕು. ಆವಾಗಲೇನು ಪಾರ್ಟಿಗೂ ಅನ್ನೋ ಒಂದು ಒಗ್ಗಟ್ಟು ಬರ್ತಾರೆ. ನಮ್ಮ ನೀಲಕಂಠೇಗೌಡ ಒಂದು ಆತ್ಮ ಸಾಕ್ಷಿ ಸಿಗುತ್ತೆ ಅಂತ ಹೇಳ್ಕೊಡ್ತಾರೆ. ಅವರಿಗೆ ನಿಮ್ಮ ಪರವಾಗಿ, ಎಲ್ಲ ದೇವರ ಪರವಾಗಿ ಅವರಿಗೆ, ಅವ್ರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೊಡ್ತಾ ಇದ್ದೀನಿ. ಕಾರ್ಯಕರ್ತರಿಗೂ, ನಮ್ಮ ಹಿತೈಷಿಗಳಿಗೂ, ಬಂಧುಗಳಿಗೂ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಶಕ್ತಿಯಿಂದ ನಮ್ಮಣ್ಣ ಇಷ್ಟೊಂದು ಕೀರ್ತಿ ಗಳಿಸಲು ಸಾಧ್ಯವಾಯಿತು. ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ, ನಮ್ಮ ಎಲ್ಲ ನಾಯಕರುಗಳಿಗೂ, ಕಾರ್ಯಕರ್ತರುಗಳಿಗೂ
ಹಿತೈಷಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಅವರಲ್ಲಿದ್ದ ತಾಳ್ಮೆ, ನೇರ ನುಡಿ, ಪ್ರಾಮಾಣಿಕತೆ. ಆ ಪ್ರಾಮಾಣಿಕತೆ ಅನ್ನೋದು ಬೇರೆ ಎಲ್ಲೂ ನಮಗೆ ಆದರ್ಶ ಸಿಗಲ್ಲ. ನಮಗೇನಾದರೂ ಸಿಗೋದಾದರೆ ಕೊತ್ತೂರು ಮಂಜಣ್ಣನಲ್ಲಿ ಆ ಅಪ್ರತಿಮ ಪ್ರಾಮಾಣಿಕತೆ ಇದೆ. ಅವರು ಅದಕ್ಕಾಗಿ ಅವರನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದಿದ್ದು. ಯಾವತ್ತೂ ಅವರು ಅಧಿಕಾರದಿಂದ ಹೋಗಲಿಲ್ಲ. ನಮ್ಮ ಕೊತ್ತೂರು ಮಂಜಣ್ಣನ ಥರ ಅಂಬರೀಷ್ ಅವ್ರನ್ನ MLA ಮಾಡಿದರು, ನಾಗೇಶ್ ಅವ್ರನ್ನ ಮಾಡಿದರು. ಆದರೆ ಅವರು ಅಧಿಕಾರದ ಹಿಂದೆ ಹೋಗಲಿಲ್ಲ. ಅವರು ಇದ್ದಿದ್ದು ಅವರ ಆಶಯಗಳಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ರು, ಒಂದು ಅಧಿಕಾರದ ಹಿಂದೆ ಹೋಗಲಿಲ್ಲ. ಅವರಲ್ಲಿ ನೀವೆಲ್ಲರೂ ಗಮನಿಸದೇ ಇರೋದು, ನಮ್ಮ ಕುಟುಂಬಸ್ಥರಾಗಿ ನಾನು ಹೇಳೋದು ಒಂದಿದ್ರೆ ಅವರಲ್ಲಿ ಒಂದು ಕ್ಷಮಾಗುಣ ಇತ್ತು. ಅದರಲ್ಲಿ ಯಾರು ಸಾಟಿ ಇಲ್ವೇನೋ ಅವ್ರಿಗೆ ಅನಿಸುತ್ತೆ. ಯಾರು ಎಷ್ಟೇ ಮಾತಾಡಿರಲಿ, ಏನೇ ಇದು ಮಾಡಿರಲಿ, ಆ ಕ್ಷಮಾಗುಣ ಅನ್ನೋದು ಅವರಲ್ಲಿತ್ತು. ಆ ಕ್ಷಮಾಗುಣದ ಪ್ರಕಾರ ಯಾರನ್ನೂ ಅವ್ರು ದ್ವೇಷಿಸಲಿಲ್ಲ. ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು, ನೇರವಾಗಿ ಮಾತಾಡ್ತಾ ಇದ್ರು. ಆದರೆ ದ್ವೇಷ ಸಾಧಿಸಲಿಲ್ಲ. ಎಲ್ಲೂ ದ್ವೇಷ ಅನ್ನೋ ಪದ ಅವರ ಡಿಕ್ಷನರಿಯಲ್ಲೇ ಇರಲಿಲ್ಲ. ಇವೆಲ್ಲ ತಿಳ್ಕೊಂಡಾಗ ನಮಗೆ ನಾವೆಲ್ಲ ಅವರ ತಮ್ಮಂದರಾಗಿ ಅವರ ನೆರಳು ಥರ ನಾವು ಕೂಡ ಬದುಕಕ್ಕೆ ಆಗುತ್ತಾ ಅನ್ನೋದು ಒಂದೊಂದು ಭಯ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಅಣ್ಣನ ಒಂದು ಅಪ್ರೂವಲ್ ತಗೊಳ್ತಾ ಇದ್ವಿ. ನಾವೇನು ಮಾಡಿದ್ರು ಕೂಡ ಅವರು ಎಸ್ ಅಂತ ಇದ್ರು, ಅಥವಾ ಇದನ್ನು ಮಾಡಿ ಇದು ಬೇಡ ಅಂತ ಇದ್ರು. ಇವತ್ತಿನ ದಿವಸ ನಮಗೆ ಆ ಒಂದು ಅಪ್ರೂವಲ್ ತಗೊಳ್ಳುವಂತಹ ಜಾಗನೇ ನಮಗೆ ಕೊರತೆ ಆಗಿದೆ. ಅದನ್ನು ನಮ್ಮ ನಾಯಕರುಗಳ ಮುಖಾಂತರ, ನಿಮ್ಮಗಳ ಮುಖಾಂತರ ನಾವು ಪಡೆಯುತ್ತೀವಿ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಮತ್ತು ನಮ್ಮ ಮನೆಯಲ್ಲಿ ಹುಡುಗರೆಲ್ಲ ಮಕ್ಕಳೆಲ್ಲ ಹೇಳೋರು, ರಾಜಕೀಯ ಸಾಕಪ್ಪ, ನೀನು ಬಿಟ್ಬಿಡಪ್ಪ ಅಂತ. ಅವಾಗ ಒಂದೇ ಒಂದು ಮಾತು ಮನೆಯಲ್ಲಿ ಹೇಳ್ತಾ ಇದ್ರು ಯಾವಾಗಲೂ, ನನ್ನ ನಂಬಿ ಆದಿನಾರಾಯಣ್ ಬಂದ, ನನ್ನ ಅಧ್ಯಕ್ಷತೆಯಲ್ಲಿದ್ದಾಗ ಸೋತೋದ, ಆತನ MLA ಮಾಡಬೇಕು, ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವನ ಕಟ್ಟಬೇಕು, ನಾನು ಹೆಗ್ಗುರುತು ಅಂತ ಅಲ್ಲ ಬಿಟ್ಟು ಆಮೇಲೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ, ಮನೆಯಲ್ಲಿ ಆಮೇಲೆ ಮನೆ ಕೆಲಸಗಳೆಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಆದರೆ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ಮೊದಲು ಅವ್ರ ಜೀವನದಲ್ಲಿ ನಿವೃತ್ತಿ ಹೊಂದಿ ನಮ್ಮನ್ನು ಶಕ್ತಿಹೀನರಾಗಿ ಮಾಡಿದ್ದಾರೆ. ಆ ಶಕ್ತಿ ನಮ್ಮ ನಾಯಕರುಗಳು ನೀವೆಲ್ಲ ಸೇರಿ ನಮ್ಗೆ ಕೊಟ್ಟಿದ್ದೀರಾ. ನಮ್ಮ ನೋವನ್ನು ನಿಮ್ಮ ನೋವು ಅಂತ ನೀವೆಲ್ಲ ಭಾವಿಸಿ ಅವರನ್ನು ಅವರ ಪಲ್ಲಕ್ಕಿ ಒತ್ತಿದ್ದೀರಾ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಶಿಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅದೇ ರೀತಿ ನಮ್ಮ ತಾಲೂಕಿನ ಮತ್ತು ಈ ಜಿಲ್ಲೆಯ ಮಾಧ್ಯಮ ಮಿತ್ರರು ಅವ್ರನ್ನ ಪ್ರತಿಯೊಂದು ಸಾರಿನೂ ಅವರನ್ನು ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ. ಅವ್ರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ನಮಸ್ತೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಿಮ್ಮ ನೆಚ್ಚಿನ ಅಣ್ಣನಾಗಿರ್ತಕ್ಕಂಥ ನೀಲಕಂಠನವರ ಇವತ್ತು ಒಂದು ಸರ್ಕಾರಿ ಸಭೆಯಲ್ಲಿ ಹೊಂದಿರತಕ್ಕಂಥ ವಿಶೇಷವಾಗಿ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರೇ, ಆದಿನಾರಾಯಣಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಮ್ಮನವರಿಗೆ, ಹೊಂಬಲಿಂಗರಿಗೆ, ವಿಶೇಷವಾಗಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ, ಎಲ್ಲ ತಮ್ಮಂದರಿಗೆ ನಾನು ಯಾವತ್ತೂ ಕೂಡ ನೀಲಕಂಠಣ್ಣವ್ರ ಮನೆಗೆ ಹೋದರೆ ಮಿನಿ ಹಾಸ್ಟೆಲಪ್ಪ ಇದು ಹಾಸ್ಟೆಲ್ ನಿಮ್ಮದು ಮನೆ ಅಂತ ಹೇಳ್ತಾ ಇದ್ದೆ. ಆ ಮಕ್ಕಳೆಲ್ಲ ಅಷ್ಟೊಂದು ಮುತುವರ್ಜಿಯಿಂದ ಬಂದು ಮಾತಾಡ್ತಾ ಇದ್ರು. ಅಷ್ಟು ಚೆನ್ನಾಗಿರ್ತಕ್ಕಂಥ, ಅಷ್ಟು ಆ ಕುಟುಂಬ ಅಷ್ಟು ಆ ರೀತಿ ಬೆಳ್ಕೊಂಡು ಬಂದಿರ್ತವೆ. ಅದೇ ರೀತಿ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ನಾವು ಹೊಂದಿಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ನಮ್ಮ ಅಭ್ಯರ್ಥಿ ಸೋತ ಮೇಲೆ ಹೇಳ್ತಾ ಇದ್ವಿ, ಏನೇ ಆಗಲಿ ನಾವು ನಮ್ಮ ಅಭ್ಯರ್ಥಿಯನ್ನು ಮತ್ತೆ ಗೆಲ್ಲಿಸಲೇಬೇಕು ಅಂತ ಒಂದು ಪಣವನ್ನು ತಟ್ಟಿ ಎಲ್ಲರನ್ನೂ ಕೂಡ ಎಲ್ಲ ಯಾವ್ಯಾವ ಪಕ್ಷದಿಂದ ಎಲ್ಲೆಲ್ಲಿ ಇರ್ತಾರೋ ಅವರೆಲ್ಲ ಕೂಡ ಸೇರಿಸ್ಕೊಂಡು ನಾವು ಪಕ್ಷ ಬಲಪಡಿಸಿ ನಮ್ಮ ಕೊತ್ತೂರು ಮಂಜಣ್ಣವ್ರ ಮಾತು ಉಳಿಸ್ಬೇಕು ಅಂತ ಅವರೆಲ್ಲ ಕೂಡ ತಾಲೂಕಲ್ಲಿ ಯಾರು ಮನಸ್ತಾಪಗಳಿದ್ರೆ ಅವರೆಲ್ಲ ಕೂಡ ಸರಿ ಮಾಡಿ ಪಕ್ಷವನ್ನು ಕಟ್ತಕ್ಕಂಥ ಒಂದು ವ್ಯಕ್ತಿ. ನಾನು ಮೊನ್ನೆ ಕೂಡ ಹೇಳಿದ್ದೆ, ನಾನು ಎಲ್ಲ ಇವರು ನಮ್ಮ ಕಿತ್ತೂರು ಸೇನ ಹೇಳಿದ್ರು, ಎಲ್ಲ ತಾಲೂಕಲ್ಲಿ ಕೂಡ ಮಿಸ್ಅಪ್ರೇಷನ್ ಆಗಿದೆ, ಕೊಟ್ಟಿರ್ತಕ್ಕಂಥ ದುಡ್ಡು ಬಹಳ ನಾವು ಸುಮಾರು 300-400 ಕೋಟಿ ಇವತ್ತು ತಾಲೂಕು ಕೊಟ್ಟಿರ್ತಕ್ಕಂಥವರು. ಅದೇ ರೀತಿ ಅಪೆಕ್ಸ್ ಬ್ಯಾಂಕ್ಸು, DCC ಬ್ಯಾಂಕ್ಸು, ತಾಲೂಕ್ ಪಂಚಾಯತ್ ಸದಸ್ಯರು, ವಕೀಲ ವೃತ್ತಿ, ಅಧ್ಯಕ್ಷರು, ನಾವು ಯಾವತ್ತೂ ಕೂಡ ಅಧ್ಯಕ್ಷರು ಅವ್ರು ನಾನು ತಾಲೂಕು ಪಂಚಾಯತ್ ಸದಸ್ಯರು ಯಾವತ್ತೂ ಜಗಳ ಆಡೋದೆ, ಯಾವತ್ತೂ ನಾವು ನೀಲ್ಕಂಠ ನಾವು ಜಗಳ ಆಡೋದೆ. ಇರಪ್ಪ ಗೋಪಾಲ್ ಬಂದ್ಮೇಲೆ ಸ್ವಲ್ಪ ಗಲಾಟೆ ಆಗ್ತದೆ, ಇರಪ್ಪ ಅಂತ ಹೇಳಿ. ಯಾಕಂದ್ರೆ ನಾವು ಅಷ್ಟೊಂದು ಚೆನ್ನಾಗಿ ಮೊದಲು ನಮ್ಮ ಪೂಜೆ ಗುರುಗಳಂತ ಆಲಂಗೂರಿಸಿ ನಾವು ಜಗಳ ಆಡ್ತಾ ಇದ್ವು. ಆಮೇಲೆ ತದನಂತರ ನೀಲ್ಕಂಠನ ಹತ್ರ ಜಗಳ ಆಡ್ತಾ ಇದ್ವಿ.
ಯಾಕಂದ್ರೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು, ನೀವು ಈ ರೀತಿ ಬೆಳಿಬೇಕಪ್ಪ, ಈ ತರ ಮಾತಾಡ್ಬಾರ್ದಪ್ಪ, ಈ ತರ ಗಲಾಟೆ ಮಾಡ್ಬಾರ್ದಪ್ಪ ಅಂತ ಹೇಳ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಆಲಮೂರು ಆದ್ಮೇಲೆ ಅವರೇ. ಯಾಕಂದ್ರೆ ವಿಶೇಷವಾಗಿ ಈ ಪಕ್ಷವನ್ನು ಕಟ್ಟಿ ನಾವು ಏನೇ ಆಗಲಿ, ನನಗೆ ಒಂದು ಕೆಟ್ಟ ಹೆಸರು ಬಂದ ತಾಲೂಕಲ್ಲಿ ನಾನು ಅಧ್ಯಕ್ಷ ಆದ್ಮೇಲೆ ನಾವು ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಯಾವುದೇ ಕಾರಣಕ್ಕೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಎಲ್ಲ ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ನಮ್ಮ MLA ಗೆಲ್ಲಿಸಲೇಬೇಕು ಅಂತ ಒಂದು ಅವರು ಗುರಿಯನ್ನು ಇತ್ತು. ಆ ಗುರಿಯನ್ನ ಏನು ಇವತ್ತು ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣ ಅವರು, ಅಮಾನವನ್ನ ಅವರು ಅವರಿಗೆ ಸಾಥನ್ನು ಕೊಟ್ಟು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಪಕ್ಷಭೇದ ಇದೆ, ನಾವೇನು ಪಕ್ಷದಲ್ಲಿ ಏನಾದ್ರು ಸಣ್ಣ ಪುಟ್ಟ ಇದನ್ನ ಇದ್ರೆ ಅದನ್ನು ಮರೆತು ಬಿಟ್ಟು ನಾವು ಪಕ್ಷ ಕಟ್ಟಕ್ಕೆ ನಾವು ಸಹಕಾರ ನೀಡಬೇಕು. ಇನ್ನು ಮುಂದೆ ಏನು ನಾವು ಕೊತ್ತೂರು ಮಂಜಣ್ಣ ಅವರು ಕೋಲಾರ ಶಾಸ್ತ್ರಿದು ಕೂಡ ನಮ್ಮ ತಾಲೂಕು ಕಡೆ ಹೆಚ್ಚಿಗೆ ಗಮನ ಕೊಡ್ತಾರೆ. ಅದರಿಂದ ಏನು ನಮ್ಮ ನೀಲಕಂಠೇಗೌಡರ ಆಸೆ ಇದೆ, ಆಸೆಯನ್ನ ಬಗೆಹರಿಸಬೇಕು ಅಂತ ತಮ್ಮೆಲ್ಲರಿಗೂ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಯಕರಿಗೆಲ್ಲ ಬಂದಿರ್ತಕ್ಕಂಥವ್ರು, ತಾಯಂದರಿಗೂ ನನ್ನ ಪತ್ರಿಕಾ ಮಾಧ್ಯಮ ಹೊಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ. ಚಿಕ್ಕಬಳ್ಳಾಪುರ ಇರೋವರೆಗೂ ಆವಾಗ ನನಗೆ 35 ವರ್ಷ, 40 ವರ್ಷದಿಂದ 40 ವರ್ಷದಿಂದ ನಾನು ಡ್ರೈವರ್ ಆಗಿದ್ರೂ ನನಗೆ ಅರ್ಧ ಪ್ರಾಣ ಕೊಟ್ಟಿದ್ದು ನಾವು ಹೆಂಗೆ ನೋಡ್ಕೋಬೇಕು ಏನಂದ್ರೆ, ಯಾವತ್ತ ನನ್ನ ಮನೆಗೆ ಹೋದ್ರೆ ಅವೆಲ್ಲ ಇಲ್ಲ ಬರ ಒಳಗಡೆ ಬರ ಅನ್ನೋರು, ಅಕ್ಕವರು ಅಷ್ಟೇ, ಮನೆಯಾಗೂ ಅಷ್ಟೇ, ಹೆಣ್ಮಕ್ಳು ಅಷ್ಟೇ ಗೌರವ ಕೊಟ್ಕೊಂಡು ಅಷ್ಟು ಧೈರ್ಯ ಕೊಟ್ಟಿದ್ದು. ಆಮೇಲೆ ನನ್ನ KPC ಡೈರೆಕ್ಟರ್ ಮಾಡಬೇಕಂದ್ರೆ ಮಂಜಣ್ಣ ಇದ್ರು, ಅಪ್ಪ ಆಯ್ಕೆ ಯಾವುದನ್ನ ಕಾಲಿ ಪೋಸ್ಟ್ ಇಲ್ಲ ನಮ್ಮ ಕರ್ನಾಟಕಲ್ಲ ಅಂದರೆ, ಅಣ್ಣ ಫಸ್ಟು ಆಯ್ಕೆ ಯಾವುದನ್ನ ಸುಡೋಣ, ಫಸ್ಟು ಬೆಂಗಳೂರಲ್ಲಿ ಅವ್ರನ್ನ ಹೇಳಿದ್ರೆ ಅಣ್ಣ ಅದನ್ನ ನಟಿಸ್ಬಿಟ್ಟು ಆಯ್ತು ನೀವು ಸೇರಿಸಿ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಈಗ ನಾನು ಜಾಸ್ತಿ ಮಾತಾಡೋಕೆ ಅವಕಾಶ ಬರ್ತಲ್ಲ, ಬಾಯೇ ಬರ್ತಾ ಇಲ್ಲ, ಅಷ್ಟು ನೋವಾಗ್ತಾ ಇದೆ. ಎಲ್ರಿಗೂ ನನ್ನ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ನಾಯಕರಾದಂಥ MC ನೀಲಕಂಠೇಗೌಡರ ಶ್ರದ್ಧಾಂಜಲಿ ಸಭೆ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಸಭೆಯಾಗಿ ಮಾರ್ಪಟ್ಟಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಶಾಸಕರು, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಸೂಚನೆಯ ಮೇರೆಗೆ ನಮ್ಮ ನಾಯಕರಾದಂಥ ಆದಿನಾರಾಯಣ ಅವರು ತುಂಬ ಮುತುವರ್ಜಿಯಿಂದ ಒಂದು ವಾರದಿಂದ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಬೇಕು, ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ತಾಲೂಕಿನ ಮೂಲೆ ಮೂಲೆಗೂ ಈ ವಿಷಯ ತಿಳಿಬೇಕು ಅಂತೇಳಿ ಅವರು ತುಂಬ ಇಚ್ಛಾಶಕ್ತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ನನ್ನ ಪಕ್ಷದ ಎಲ್ಲ ಮುಖಂಡರಿಗೂ ನಮಸ್ಕರಿಸುತ್ತಾ, ನಮ್ಮ ನೀಲಕಂಠೇಗೌಡರು PL ಬ್ಯಾಂಕು ಅಧ್ಯಕ್ಷರಾಗಿ, ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ, DCC ಬ್ಯಾಂಕ್ ನಿರ್ದೇಶಕರಾಗಿ, ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಯಶಸ್ವಿ ನಾಯಕನಾಗಿ ನಮ್ಮ ತಾಲೂಕಲ್ಲಿ ಹೊರಹೊಮ್ಮಿದ್ದಾರೆ. ಅಂಥ ನಾಯಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇದು ತುಂಬ ನೋವಿನ ಸಂಗತಿ. ಇದ್ರ ಜೊತೆಗೆ ಅವರು ಕುಟುಂಬದ ಮುಖ್ಯಸ್ಥನಾಗಿ ತುಂಬ ಯಶಸ್ವಿಯಾಗಿ ಕುಟುಂಬ ನಡೆಸ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ನೀಲಕಂಠೇಗೌಡ ಅಂತ ಈ ಸಮಯದಲ್ಲಿ ಹೇಳ್ಬೋದು. ಅವರ ಕುಟುಂಬ ದೊಡ್ಡ ಕುಟುಂಬ, ಅವ್ರ ಸ್ವಂತ ಕುಟುಂಬನೂ ದೊಡ್ಡ ಕುಟುಂಬನೇ, ಕಾಂಗ್ರೆಸ್ ಪಕ್ಷದ ಕುಟುಂಬನೂ ದೊಡ್ಡ ಕುಟುಂಬನೇ ಅಂತ ಹೇಳೋಕ್ಕೆ ಬಯಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಆದಿನಾರಾಯಣವರೇ, ಪುತ್ನೂರು ಸೀನಣ್ಣವರೇ, ರಾಜೇಂದ್ರ ಗೌಡ್ರೆ, ಎಲ್ರಿಗೂ ನಮಸ್ಕರಿಸ್ತಾ, ಅವ್ರ ಪರಿಚಯ ಆದಮೇಲೆ ಸುಮಾರು ಸರ್ತಿ ನಾನು ಅವ್ರ ಮನೆಗೆ ಎಲ್ಲನೂ ಹೋಗಿ ಬಂದಿದ್ದೀನಿ. ಯಾರೇ ಹೋದರೂ ಕೂಡ ಮನೆಗೆ ಸ್ವಂತ ನೆಂಟರ ಥರ ಟ್ರೀಟ್ ಮಾಡಿ, ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಊಟ ಮಾಡಿ ಕಳಿಸಿದಂಥ ಒಂದು ಔದಾರ್ಯತೆ ಅವರಲ್ಲಿತ್ತು. ಅವ್ರಿಗೂ ನನಗೂ ತಿರುಪತಿ ವಿಚಾರದಲ್ಲಿ ಮುನಾಂಜಪ್ಪ ತಿರುಪತಿ ದರ್ಶನ ಸೇರಿಸ್ಕೋವಲ್ಲ ಏಮನ್ನ ಆಯ್ತು ನಮ್ಮ ಸೂಡಿ ಅಂತಂದರೆ, ಯಾವುದೋ ಒಂದು ಕಷ್ಟಪಟ್ಟು ಒಂದು 6-7 ಟಿಕೆಟ್ ಸಂಪಾದನೆ ಮಾಡಿದೆ. ನಮ್ಮ ನಾಗರಾಜ್ ರೆಡ್ಡಿ, ಗುಮ್ಲಾಪುರ ಅಮರಣ್ಣ, ತಿಮ್ಮರಾವತ್ನಹಳ್ಳಿ ನಮ್ಮ ರೆಡ್ಡಿ, ಇವರೆಲ್ಲ ಸೇರಿ ಹೋದ್ವಿ. ನಾವು ದರ್ಶನ ಎಲ್ಲ ಮಾಡಿ ಬಂದಮೇಲೆ ಮುನಾಂಜಪ್ಪ ಎಂತ ಅದೇ ಟಿಕೆಟ್ ದುಡ್ಲು ಅಂತಂದ್ರೆ, ఏమన్నా నేను ఈ పొద్దుటికి నా సర్వీస్లో యా పొద్దును తిరుపతి దర్శనం చేయించి నేను ఎవరిని దుడ్లు అడిగిలే తీసుకునే ఉండలేదు. లేదప్ప నీయే కట్లే, నాకే ఒక పాలసీ ఉంది, ఏడన్నా జొత్లా పోతే ఎవరి దగ్గర ₹1 ఖర్చు చేయించుకుని వచ్చేట్లా బుద్ధి నాకుందప్ప, ఇది ఎట్లా అంటాను. ఏమన్నా నీ ఇష్టము అంటుంది. ఒక పని చేయి, దీని దర్శనం దుడ్లు ఇచ్చేస్తాను నేను నీకే, మళ్ళా మనం అందరూ పోయి ఏడన్నా ఒక మంచి చోట్ల భోజనం చేద్దాము, ఆ భోజనం నీరు లేప్ప అంటాను.
ಅಟ್ಲೈತೆ ಸರನ್ನ ಅಂತೇಳಿ ಅಷ್ಟೊಂದು ಪ್ರಾಮಾಣಿಕ ವ್ಯಕ್ತಿ. ಈಗ ನಾನು ಕಂಡಿರುವಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ಚಾತುರ್ಯದಿಂದ ನಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನ ನಾನು ಅವರಲ್ಲಿ ಗಮನಿಸಿದ್ದೆ. ಎಷ್ಟು ಹೇಳ್ಬೇಕಾಗಿದ್ರು ಕೂಡ ಅವ್ರಿಗೆ ಹೇಳ್ಬೋದು. ಅವರೊಬ್ಬ ಚಾತುರ್ಯ, ಪಕ್ಷ ಕಟ್ಟೋದ್ರಲ್ಲಿ ನಿಪುಣ. ಆಮೇಲೆ ಯಾರಿಗೂ ಅಷ್ಟು ಅಕ್ಕರ್ಲಿಲ್ಲ. ಕೊತ್ತೂರು ಮಂಜಣ್ಣನ ಗದ್ಮಾಯಿಸ್ ಮಾಡೋಂಥ ಹಕ್ಕು ಒಂದು 2-3 ಮಾತ್ರ ಇತ್ತು. ಅದರಲ್ಲಿ ಈ ತಾಲೂಕಿನಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದೀನಿ. ಅವ್ರನ್ನ ಸ್ಮರಿಸೋದಕ್ಕೆ ಇವತ್ತು ತಾವೆಲ್ಲ ಕೂಡ ಆಗಮಿಸಿ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಆ ಕುಟುಂಬಕ್ಕೆ, ಈಗ ಸಾರ್ವಜನಿಕವಾಗಿ ಎಷ್ಟೇ ನೋವಿರ್ಬೋದು, ಒಬ್ಬ ಮನುಷ್ಯ ತೀರ್ಕೊಂಡಾಗ ಆ ಕುಟುಂಬನೇ ಹೇಳುತ್ತೆ. ಆ ಕುಟುಂಬದ ಪ್ರೀತಿ ವಿಶ್ವಾಸನ ಒಬ್ಬ ಹಿರಿಯ ಸ್ಥಾನದಲ್ಲಿದ್ದಂಥವ್ರು ಯಾವ ಥರ ಗಳಿಸಿದ್ರು ಅನ್ನೋದಕ್ಕೆ ಅವರ ಕುಟುಂಬದ ಸದಸ್ಯರನ್ನ, ಅವರ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿರನ್ನ ನೋಡ್ತಾ ಇದ್ರೇನೆ ನಮ್ಗೆ ಗೊತ್ತಾಗ್ತದೆ ಆ ಕುಟುಂಬದಲ್ಲಿ ಅವರು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ರು ಅಂತಕ್ಕಂಥದ್ದನ್ನ. ಈ ಒಂದು ಅವ್ರನ್ನ ಶ್ಲಾಘಿಸಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜನಪ್ರಿಯ ಶಾಸಕರಾಗಿ ಪಕ್ಕದ ತಾಲೂಕಿನ ಈಗ ಜನಪ್ರಿಯ ಶಾಸಕರಾಗಿ ಇರುವಂತಹ ಕೊತ್ತೂರು ಮಂಜಣ್ಣವರೇ, 2023 ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಹದಿನಾರನವರೇ ಮತ್ತು ಎಲ್ಲ ಕಾಂಗ್ರೆಸ್ ಬಂಧುಗಳೇ ಮತ್ತು ನೀಲ್ಕಂಠಣ್ಣ ಕುಟುಂಬದ ಎಲ್ಲ ಸದಸ್ಯರೇ, ಏನಿವತ್ತು ಕಾಂಗ್ರೆಸ್ ಪಕ್ಷ 2 ವರ್ಷದಲ್ಲಿ ಕೊತ್ತೂರು ಮಂಜಣ್ಣ, ಹದಿನಾರಣ್ಣನ ಮತ್ತು ನೀಲ್ಕಂಠಣ್ಣ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬೆಳೀತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ತಾಲೂಕಿಗೆ ದಿಗ್ಭ್ರಮೆ ಆಗಿದೆ. ಯಾಕಂದರೆ 2 ವರ್ಷದಲ್ಲಿ ಪಕ್ಷವನ್ನು ಕಟ್ಟೋದ್ರಲ್ಲಿ ಮನೆ ಕಡೆನೂ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಒಂದು ತಿಂಗಳ ಹಿಂದೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು, ವೆಂಕಟೇಶ್ಗೌಡ ಅಂತೇಳಿ, ರಾಮಲಿಂಗಾರೆಡ್ಡಿನ, ನೀಲ್ಕಂಠಣ್ಣ, ಡಾಕ್ಟರ್ ರಮೇಶು ಎಲ್ಲ ಹೈದ್ರಾಬಾದ್ಗೆ ಹೋದ್ವಿ. ಅವರ ಸ್ನೇಹಿತರ MLA ಅವರಿದ್ದರು ಹೈದ್ರಾಬಾದಲ್ಲಿ. ಅವ್ರದ್ದಿನ ಕಾರ್ಯಕ್ರಮಕ್ಕೆ ನೀಲ್ಕಂಠಣ್ಣ ಸ್ನೇಹಿತರು ಮತ್ತು ಡಾಕ್ಟರ್ ರಮೇಶ್ ಅವ್ರ ಸ್ನೇಹಿತರು MLA ಅಲ್ಲಿಗೋಗಿ ಹೋದಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಪ್ರಮಾಣ ಮಾಡಬೇಕು. ನನ್ನ ಅಧ್ಯಕ್ಷತೆಯಲ್ಲಿ ಹದಿನಾರಾಯಣ ಸೋತಿದ್ದಾರೆ, ನಾವೆಲ್ಲ ಒಂದಾಗಿ ಹದಿನಾರಾಯಣ ಗೆಲ್ಸ್ಕೋಬೇಕು ಅಂತಂದು ಪ್ರಮಾಣ ಮಾಡಿದ್ವಿ. ನಾನು ಸತ್ತಿರೋ ತನಕ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಆ ದೇವರು ತಾಲೂಕಿಗೆ ಮತ್ತು ನಮಗೆ ಭಾರಿ ಅನ್ಯಾಯ ಮಾಡೋದು ಅಂತ ನಾಯಕರನ್ನ ರಾತ್ರಿ ಹಗಲು ಪಕ್ಷ, ಫ್ಯಾಮಿಲಿಗಿಂತ ಹೆಚ್ಚಾಗಿ ಪಕ್ಷಕ್ಕೆ ಟೈಮ್ ಕೊಡ್ತಾ ಇದ್ದ ಮನುಷ್ಯ ಅಂದರೆ ಅವರೊಬ್ಬರೇ. ಇವತ್ತು ಅಂಥ ನಾಯಕನನ್ನು ನಾವು ಕಳ್ಕೊಂಡಿದ್ವಿ. ಆ ಕುಟುಂಬಕ್ಕೆ ಆ ದೇವರು ಧೈರ್ಯ ತುಂಬಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವತ್ತು ಮಂಜಣ್ಣ ಮತ್ತು ಹದಿನಾರಾಯಣವರು ಅವರ ಒಂದು ಹೆಜ್ಜೆಯಲ್ಲಿ ನಡ್ಕೊಂಡು ಮುಂದಿನ ಏನು ಈ ಪಕ್ಷಕ್ಕೆ ಆಧಾರ ಸ್ತಂಭಗಳಾಗಿ ತಾವಿರಬೇಕು. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ಅವರ ಕನಸೇನಿತ್ತು ಅದನ್ನು ನನಸು ಮಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ, ಅದರಲ್ಲೂ ಸೂಚಕ ಛಾಯೆಯಲ್ಲಿರುವ ಎಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ವಂದನೆಗಳನ್ನು ಬಯಸ್ತಾ, ಇವತ್ತೊಂದು ದಿನ ಕಂಡಿರಲಿಲ್ಲ ಈ ಥರ ಆಗತ್ತೆ ಅಂತ. ಆದರೂ ಸಹ ಸ್ನೇಹಜೀವಿ, ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾದ, ನೇರ ನಿಷ್ಠೂರತೆಗೆ ಹೆಸರುವಾಸಿಯಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ದಿವಂಗತ ನೀಲಕಂಠೇಗೌಡರು ಇವತ್ತೊಂದು ಶ್ರದ್ಧಾಂಜಲಿ ಸಭೆಗೆ ಮತ್ತೊಮ್ಮೆ ತಮ್ಮನ್ನೆಲ್ಲ ಆಹ್ವಾನಿಸುತ್ತಾ, ಅವರ ನನ್ನ ಒಡನಾಟ ಸುಮಾರು ವರ್ಷಗಳಿಂದ
ನಾನು ಸ್ವಲ್ಪ ದುಡುಕ್ತಾ ಇದ್ದೆ ಕೆಲವು ವಿಚಾರಗಳಲ್ಲಿ. ಅವಾಗ ಒಂದೊಂದಾಗಿ ಹೇಳೋರು, ಅದನ್ನು 2 ಎಕ್ಸಾಂಪಲ್ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ರಾಮಾಯಣ ವಿಚಾರ ಬಂದಾಗ ಒಂದೇ ಹೇಳ್ತಾ ಇದ್ರು, ರಾಮಾಯಣದಲ್ಲಿ ರಿಯಲ್ ಹೀರೋ ಯಾರು ಗೊತ್ತಾ ಅಂದ್ರೆ, ಯಾರಣ ಅಂದ, ರಾವಣಾಸುರ ಅಂದ. ಅದೇನಣ ಅಂದ, ಹೌದಪ್ಪ, ವಿಭೀಷಣನ ಒಂದು ಸಂಚಿಕೆಯಿಂದ ರಾವಣ ಹೆಚ್ಚು ಕಮ್ಮಿ ಆಜ್ಞೆ ಹೊರತು, ಇಲ್ಲದಿದ್ದರೆ ರಾವಣ ಸಂಹಾರ ಮಾಡುವ ಒಂದು ಇದು ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಸಹ ಮಹಾಭಾರತದಲ್ಲಿ ಕೂಡ ಎಕ್ಸಾಂಪಲ್ ತಗೊಳ್ತಾ ಇದ್ರು. ಮಹಾಭಾರತದಲ್ಲಿ ರಿಯಲ್ ಹೀರೋ ಯಾರಂದ್ರೆ ದುರ್ಯೋಧನ ಅಂತ ಇದ್ದ. ಹೌದಣ್ಣ, ಹೇಗೆ ಅಂದ್ರೆ, ನೋಡಪ್ಪ, ಶಕುನಿ ಅಂತ ಅವರು ಕೊಡುವ ಸಲಹೆಗಳಿಂದ ದುರಂಕಾರಿ ದುರ್ಯೋಧನ ಅಟ್ಟಹಾಸ ಹೆಚ್ಚು ಕಮ್ಮಿ ಆಗಿತ್ತು. ಇದರಿಂದ ಏನ್ ನಿನ್ಗೆ ಅರ್ಥ ಆಯ್ತು ಅಂದ. ಅದರಲ್ಲೂ ಕೂಡ ಹೇಳೋಣ ಅಂದೆ. ನಮ್ಮ ಪಕ್ಷದಲ್ಲೂ ಅಷ್ಟೇ ಕೆಲವರು ಸಲಹೆ ಕೊಡೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ, ಮತ್ತೆ ಕೆಲವರು ನಮ್ಮಲ್ಲೇ ಇದ್ದು ಒಡುಕು ಮಾಡ್ತಾರೆ. ಅಂಥವ್ರ ಬಗ್ಗೆ ನಾವು ಹುಷಾರಾಗಿರ್ಬೇಕು. ನಾವು ಯುದ್ಧ ಮಾಡುವಾಗ ಯಾವ ತರ ಇರಬೇಕಂದ್ರೆ, ಶಸ್ತ್ರಾಸ್ತ್ರಗಳು ಇಲ್ದಿರ ಯುದ್ಧ ಮಾಡೋದು ಮೂರ್ಖತನ. ಆ ಶಸ್ತ್ರಾಸ್ತ್ರಗಳನ್ನ ತಾಳ್ಮೆ ಮತ್ತು ಇದರಿಂದ ಗಾಂಭೀರ್ಯತೆಯಿಂದ ಮತ್ತೆ ಪೇಷನ್ಸ್ ಆಗಿ ನಾವು ಅದನ್ನು ತಗೊಂಡಾಗ ಮಾತ್ರ ನಮ್ಮದೇ ಆದಂತ ಒಂದು ಸಮಯ ಬರುತ್ತದೆ, ಅವಾಗ ರಿಯಾಕ್ಟ್ ಆಗಬೇಕು ಅಂತ. ಇದೆಲ್ಲ ಒಳ್ಳೆ ಮಾತುಗಳನ್ನ ನನಗೆ ಹೇಳ್ತಾ ಇದ್ರು ಅವರಿದ್ದ ಕಾಲದಲ್ಲಿ. ಇವತ್ತೊಂದು ದಿನ ಅವರಿಲ್ಲ. ನಮ್ಮ ಕೊತ್ತೂರು ಮಂಜಣ್ಣವರು ಮತ್ತೆ ಆದಿನಾರಾಯಣವರು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ನಾನು ಹೇಳೋ ಕಿವಿ ಮಾತಷ್ಟೇ. ಅವರ ಆಶಯ ಹೇಗಿತ್ತಂದ್ರೆ, ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಸಹ ಏನು ಕೊತ್ತೂರು ಮಂಜಣ್ಣ ಇದ್ದಾಗ ಎಲ್ಲ ಸಂಸ್ಥೆಗಳನ್ನ ಅವರ ಕಂಟ್ರೋಲಿಗೆ ತಗೊಂಡಿದ್ರು, ಅದೇ ಸಹ ಇವತ್ತು ಸಹ ಆದಿನಾರಾಯಣವರು ಇದರಲ್ಲಿ ನಮ್ಮ ಇದಕ್ಕೆ ತಗೊಳ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಅಕಾಮಿಡೇಷನ್ ಆಗುತ್ತೋ ಮಾಡಬೇಕು. ಮುಂಬರುವ ಒಂದು MLA ಎಲೆಕ್ಷನ್ ಅಲ್ಲಿ ಏನು ನನ್ನ ಅಧ್ಯಕ್ಷತೆಯಲ್ಲಿ ಹೆಚ್ಚು ಕಮ್ಮಿ ಆಗಿತ್ತೋ ಅದನ್ನು ತುಂಬುವ ಕಾರ್ಯ ನಾನು ಮಾಡಬೇಕು. ಯಾರೇ ಮನೆಗೆ ಆಗ್ಲಿ ನಾನು ಹೋಗ್ತೀನಿ. ಆ ತರ ಪಕ್ಷನ ಸಂಘಟನೆ ಮಾಡಬೇಕಂತ ಅಚ್ಚಲವಾದ ಶಕ್ತಿ, ನಿಖರತೆವಾದ ಒಂದು ನುಡಿ ಅವರಲ್ಲಿ ಇತ್ತು. ಭಗವಂತ ಏನು ಆತನ ಬಗ್ಗೆ ಯಾವ ತರ ಏನಾಯ್ತು ಗೊತ್ತಿಲ್ಲ. ಎಲ್ಲರಿಗೂ ಇದು ಕೊನೆ ದಿನ, ಯಾರಾದ್ರೂ ಈ ದಿನಕ್ಕೆ ಬರಲೇಬೇಕು. ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿರೋ ನೆರೆದಿರೋ ಎಲ್ಲ ಮುಖಂಡರಲ್ಲಿ ಪ್ರಾರ್ಥನೆ ಮಾಡ್ತಾ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಕೊತ್ತೂರು ಜಿ ಮಂಜುನಾಥ್ ಮತ್ತೆ ಆದಿನಾರಾಯಣ ಅವರು ಅವರ ಆಶಯದಂತೆ ಕಟ್ಟಿ ಎಲ್ಲ ಕಾಂಗ್ರೆಸ್ಸಿಗರಿಗೆ ಎಲ್ಲ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆ ಮತ್ತು ಮುಂಬರುವ MLA ಎಲೆಕ್ಷನ್ ಗೆದ್ದಾಗ ಮಾತ್ರ ರಿಯಲ್ ಆಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ, ಅವರ ಕುಟುಂಬಕ್ಕೆ ಕೂಡ ಈ ಧೈರ್ಯ ಸಿಕ್ಕತ್ತೆ. ಎಲ್ಲ ಕಾಂಗ್ರೆಸ್ಸಿಗಳು ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ದುಃಖ ಈಡರಾಗಿದ್ದಾರೆ. ಅವ್ರಿಗೆಲ್ಲ ದುಃಖವನ್ನು ಭರಿಸುವಂತ ಶಕ್ತಿ ಭಗವಂತನು ಕೊಡಬೇಕು. ತಾವು ಕೂಡ ಆ ಶಕ್ತಿಯನ್ನು ಕೊಡಬೇಕು ಅಂತ ನಾನು ಮಂಜಣ್ಣ ಮತ್ತು ಆದಿನಾರಾಯಣ ಮತ್ತು ಎಲ್ಲ ಮುಖಂಡರಲ್ಲಿ ನಮ್ರತೆಯಿಂದ ಕೇಳ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ನೀಲಕಂಠಣ್ಣ. ಬಗ್ಗೆ 2 ಮಾತು ಹೇಳ್ತೀನಿ. ಅಣ್ಣ ಒಂದು ಮುಖಂಡತ್ವ ಹೆಂಗಿದೆ ಅಂದ್ರೆ, ಅವರೇ ನಮಗ್ ಧೈರ್ಯ. ಎಲ್ಲಿ ಹೋಗ್ಬೇಕಂದ್ರೂ ಫಸ್ಟ್ ಕಾಲ್ ಮಾಡ್ತಿದ್ರು ಹೆಣ್ಮಕ್ಳಿಗೆ. ಪ್ರತಿ ಸಲಿನೂ ಮೊನ್ನೆ ಬೈರ್ಕೂರ್ಗೆ ಹೋದಾಗ ಕೂಡ, ಅಮ್ಮ ಹಿಶಿ ಬರ್ಬೇಕಮ್ಮ, ಇದ್ದೋಗ್ಬೇಡ ಅಂತ ಬೆಳಿಗ್ಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿ ನಮ್ಗೆ ಅಷ್ಟು ಧೈರ್ಯ ತುಂಬಿಸ್ತಾ ಇದ್ರು. ನಾನು ಎಲ್ಲಿ ಬಂದ್ರೂ 2 ನಿಮಿಷ ನೀನು ಮಾತಾಡ್ಬೇಕಮ್ಮ, ಮಾತಾಡು ಅಂತ ಇದ್ರು. ಅಷ್ಟು ಧೈರ್ಯ ತುಂಬಿಸ್ತಾ ಇದ್ದಿದ್ದಕ್ಕೋಸ್ಕರ ನಾವೆಲ್ಲನೂ ಮುಂದೆ ಬಂದಿಲ್ಲಿ ಇವತ್ತು ನಿಂತಿದ್ದೀವಿ ಅಂದರೆ ಆ ಥರ ಮುಖಂಡರು ಇರೋದ್ರಿಂದನೇ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು ಕೂಡ ಮಹಿಳೆಯರು ತುಂಬ ಜನ ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ನಾನು ಎಲ್ರಿಗೂ ಅಷ್ಟು ದೊಡ್ಡೋಳೆಲ್ಲ ಹೇಳೋ ಅಷ್ಟು ಆದ್ರೇನು ಚಿಕ್ಕವಳಾದ್ರೇನು ಎಲ್ಲರೂ ಸೇರಿ ಅವ್ರ ಆಸೆಗಳೇನಿದೆ ಆ ಕೆಲಸಗಳು ನಾವು ಮಾಡಬೇಕು. ಅವರಿವತ್ತು ಎಷ್ಟು ಒಳ್ಳೆ ಕೆಲಸ ಮಾಡಿ ತಾಲೂಕಲ್ಲಿ ಒಂದು ಹೆಸರು ಗಳಿಸಿರೋದ್ರಿಂದ ನಾವು ಅವ್ರನ್ನ ಎಷ್ಟಿವತ್ತು ನೆನೆಸ್ಕೊಂತೀವಿ, ದುಃಖ ಪಡ್ತೀವಿ. ಅದರಲ್ಲಿ ಸ್ವಲ್ಪನಾದರೂ ನಮ್ಮ ಕೈಯಲ್ಲಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಇವತ್ತಿದ್ದೀವಿ, ನಾಳೆ ಹೋಗ್ತೀವಿ. ಆದರೆ ಅಣ್ಣ ಇವತ್ತು ನಮ್ಮ ಜೊತೆ ಇಲ್ಲದೆ ಇರ್ಬೋದು. ಅವ್ರು ಆಡಿರೋ ಮಾತು, ನಮ್ಗೆ ಹೇಳ್ಕೊಟ್ಟಿರೋ ಒಂದು 4 ದಾರಿ ಎಲ್ಲ ಇದೆಯಲ್ಲ,
ತೋರಿಸ್ತೀವಲ್ಲ ಅವತ್ತೇ ನಾವು ಗೆದ್ದಿದ್ದೀವಿ, ಅಣ್ಣನ ಆಸೆ ತುಂಬಿಸಿದ್ದೀವಿ ಅಂತ ನಾನು 2 ಮಾತು ಹೇಳ್ತೀನಿ. ನಮಸ್ಕಾರ. 15ನೇ ದಿನ ಇವತ್ತಿಗೆ ಮಾತಾಡೋದಕ್ಕೆ ನಮಗೆ ಭಾಳಷ್ಟು ಸಮಯಾಭಾವ ಇದೆ, ಕಡಿಮೆ ಇದೆ. ಜೊತೆಗೆ ಎಲ್ಲರೂ ಮಾತಾಡೋದೇನಂತ ಹೇಳಿದ್ರೆ, ಇವತ್ತು ಅವರ ಆಶಾಭಾವನೆಗಳು ಏನಿತ್ತು, ಈ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು, ಯಾವ ರೀತಿ ಅದನ್ನು ಎಳ್ಕೊಂಬಂದ್ರು, ಅವರ ಚಟುವಟಿಕೆ ಹೇಗಿತ್ತು, ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಸಹೋದರರಾಗಿ ಎಲ್ಲರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು. 8 ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ನಾಯಕನಿಗೂ ಒಂದು ಕರೆ ಮಾಡಿ ಕರೆಸ್ಕೊಂಡು ಕಾರ್ಯಕ್ರಮ ರೂಪರೇಷೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ರು. ಆ ಕಾರ್ಯಕ್ರಮ 4 ದಿವಸ ಇರಬೇಕಾದ್ರೇ ಇದು ಮುಂಚಿತವಾಗಿ ಆ ಭಾಗದ ನಾಯಕರಿಗೆ ಯಾವ ರೀತಿ ಕರೆ ಕೊಡ್ತಾ ಇದ್ರು, ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕಂತ ಪ್ರತಿಯೊಬ್ಬ ನಾಯಕನಲ್ಲಿ ಅವ್ರು ಕೇಳ್ತಾ ಇದ್ರು. ಅಂತಹ ನಾಯಕನ ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಇದು ಬಹಳಷ್ಟು ದುಃಖಕರ ವಿಷಯ. ಈ ದುಃಖವನ್ನು ಭರಿಸ್ತಕ್ಕಂಥ ಒಂದು ಧೈರ್ಯ, ಶಕ್ತಿ ಆ ಕುಟುಂಬದವರಿಗೆ ಆ ಭಗವಂತ ನೀಡಲಿ. ಯಾಕಂತ ಹೇಳಿದ್ರೆ ಅವರ ಆಂಜನೇಯ ಸ್ವಾಮಿ ಭಕ್ತರು ಯಾವತ್ತೂ ಆ ಕುಟುಂಬಕ್ಕೆ ನಿಮ್ಮ ಹೆಗಲಲ್ಲಿ ಇರ್ತಾರೆ. ಇವತ್ತು ನೀಲಕಂಠೇಗೌಡರು ಎಲ್ಲೂ ಹೋಗಿಲ್ಲ, ನಿಮ್ಮ ಎಲ್ಲರ ಜೊತೆ ಜೀವಂತ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ. ಈ ಕಾರ್ಯಕ್ರಮವನ್ನ ಇಷ್ಟು ಅಟ್ಟುಕಚ್ಚಾಗಿ ರೂಪರೇಷೆಗಳು ಮಾಡಿಕೊಟ್ಟಂತ ನಮ್ಮ ಆದಿನಾರಾಯಣ ಅವರಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಇದರ ಬಗ್ಗೆ ಕೂಲಂಕಷ 3 ಪೂರ್ವಭಾವಿ ಸಭೆಗಳು ಮಾಡಿ ನಾವು ಕೊತ್ತೂರು ಮಂಜುನಾಥ್ ಅವ್ರ ಜೊತೆ ಕೂಡ ಒಡನಾಟ ಇಟ್ಕೊಂಡು ಎಲ್ಲರೂ ಕೂಡ ಅಣ್ಣ ಇದನ್ನ ಹಿಂಗ್ ಮಾಡ್ಬೇಕು, ಹೀಗೆ ಮಾಡಬೇಕು, ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಯಾವ ರೀತಿ ಊಟ ಮಾಡಬೇಕು ಏನು ಅಂತ ರೂಪರೇಷೆ ಮಾಡ್ತಾ ಇದ್ವಿ. ಇಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಹೆಣ್ಮಕ್ಳು ಬರ್ತಾರೆ, ನಾಯಕರು ಬರ್ತಾರೆ, ಯುವಕರು ಬರ್ತಾರೆ, ಅವ್ರಿಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಅಂತ ವ್ಯಕ್ತಿ ನಮ್ಗೆ ಇವತ್ತು ಸಿಗ್ಬೇಕಾದ್ರೆ ಬಹಳ ಕಷ್ಟ. ಸೊ ಬಂದಿದ್ದೀವಿ ಒಬ್ರು, ಹೋಗೋದು ಇಬ್ರೆ. ಸ್ನೇಹಿತರೆ, ಎಲ್ಲ ನಮ್ಮ ನಾಯಕರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಅವರ ಆಶಯ ಭಾವನೆಗಳು ಏನಿತ್ತು, ನನಗೆ ಆ ಬೈಲ್ಕೂರು ಕಾರ್ಯಕ್ರಮ ನಡೆದಾಗ ಬೆಳಗ್ಗೆ 6 ಗಂಟೆಗೆ ಹೋಗುವಾಗ ನಾನು ಕಾಲ್ ಮಾಡಿದೆ, ಅಣ್ಣ ಅರ್ಥ ಪೆಂಡಾಲು ನೀವೇನು ಇಲ್ಬಾರ್ದು ಭಿನ್ನಾರ ಆತಕ್ಕಂದ್ರೆ. ನಾನು ರೆಡಿ ಆಗತ್ತಷ್ಟೇ ಅವ್ರು ರಿಟರ್ನ್ ಆಗಿ ಸ್ನಾನ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದ್ರು. ಅವ್ರು ಬಂದ ನಂತರ ನಾವು ಪೂಜೆ ಮಾಡಿದ್ವಿ. ಈ ತರ ಎಲ್ಲರನ್ನೂ ಹೊಂದ್ಕೊಂಡಂತ ವ್ಯಕ್ತಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು, ಅವ್ರು ಬಿಟ್ಟೋಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ರೀತಿ ಇದ್ದೀವು. ಒಂದು ಮಾತನ್ನು ಹೇಳಿದ್ರು, ರೇ ಒಟ್ಟು ಶಾನ ಮಂಚ್ಬಿಟ್ರ ಆದ್ನಾಯಣ್ಣ ಮನುಷ್ಯ ಇಡದಂಡ. ಈ ಭಾಗದ ಎಲ್ಲ 30 ಪಂಚಾಯತ್ಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ. 31 ವಾರ್ಡ್ಗಳಲ್ಲೂ ಕೂಡ ನಾಯಕರಿಗೆ ಕೌನ್ಸಿಲರ್ಸ್ ಹೇಳಿದ್ದಾರೆ ಈ ಮಾತನ್ನು ಅವರು. ಇದೆಲ್ಲ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಗಳು ಕೂಡ ನಮ್ಮ ನಾಯಕನಿಗೆ ಆ ಗೌರವ ಕೊಟ್ಟು ಅವ್ರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅದನ್ನ ಉಳಿಸ್ಕೋಬೇಕಂತೇಳಿ ಎಲ್ಲ ನಮ್ಮ ನಾಯಕರಲ್ಲಿ ಮಾಜಿ ಮುಳಬಾಗಿಲು ಶಾಸಕರು ಹಾಗೂ ಹಾಲಿ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವ್ರಿಗೆ ಹಾಗೂ ಆದಿನಾರಾಯಣ ಅವ್ರಿಗೆ ಹಾಗೂ KPCC ಸದಸ್ಯ ರಾಮಲಿಂಗಣ್ಣ ಅವರೇ ಹಾಗೂ ನಮ್ಮ ರಾಜೇಂದ್ರ ಗೌಡ್ರು ಎಲ್ಲ ನಾಯಕರು, ಯುವ ನಾಯಕರು ಎಲ್ಲರಿಗೂ ಹೊಂದಿಸುತ್ತಾ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾಂಗ್ರೆಸ್. ಹಾಗೂ ಹಾಲಿ ಕೋಲಾರ ಶಾಸಕರಾದಂತಹ ಮಂಜಣ್ಣನವರಿಗೂ ಆದಿನಾರಾಯಣನವರಿಗೂ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನಮ್ಮ ನೀಲಕಂಠನವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ನಮಗಂತೂ ತುಂಬ ಬಾಧೆ ಆಗ್ತಾ ಇದೆ. ಏನಂದರೆ ನಮ್ಮ ಕೊತ್ತೂರು ಮಂಜಣ್ಣವರು ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಆ ಥರ ನೋಡ್ಕೊತಾ ಇದ್ರು ನಮ್ಮನ್ನು. ಯಾವತ್ತೇ ಆಗಲಿ ತ್ರಿವೇಣಮ್ಮ, ನಾಗೇಶ್ವರಮ್ಮ ಫೋನ್ ಮಾಡಿದ ತಕ್ಷಣ ಹಂಗೆ ಮಾತಾಡೋರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕಾಗಿ ತುಂಬ ಟ್ರಸ್ಟ್ ತಗೊಂಡು ತುಂಬ ಕಷ್ಟಪಟ್ಟು ಅವರು ಹಗಲು ರಾತ್ರಿ ದುಡಿತಾ ಇದ್ರು. ನಾವು ಈ ಸಲೀಮ ಆದಿನಾರಾಯಣನ ಗೆಲ್ಲಿಸ್ಕೋಬೇಕು ಅಂತೇಳ್ಬಿಟ್ಟು ನಮ್ಗೆ ಯಾವಾಗಲೂ ಹೇಳೋರು. ಇವಾಗ ನೀಲಕಂಠನವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೆ ಯಾರು ನಾವು ಎಷ್ಟೇ ಹೊಗಳಿದ್ರು, ಎಷ್ಟೇ ಇದು ಮಾಡಿದ್ರು, ಅವರು ಗಂಡ ಹೆಂಡ್ತಿ ಅಂದರೆ ಪಾಪ ಗಂಡನ ಬಿಟ್ಟು ಹೆಂಡ್ತಿನ ಬಿಟ್ಟು ಗಂಡ ಇರೋದು ತುಂಬ ಕಷ್ಟ ಆಗುತ್ತೆ. ಕಷ್ಟ ಕಾಲದಲ್ಲಾಗಲಿ ವಯಸ್ಸಾದಾಗಲಿ ಅವರಿಬ್ಬರಿಗೂ ಒಬ್ರಿಗೊಬ್ರಿಗೂ ನೆರವಾಗಬೇಕಾಗಿತ್ತು. ಆದರೆ ದೇವರು ವಿಧಿವಶಾತಿ ಅವ್ರನ್ನ ಬಿಟ್ಟು ಹೋಗಲಿದ್ದಾರೆ. ಇವಾಗ ಏನಂದರೆ ಆ ಅಕ್ಕನಿಗೆ ತುಂಬ ಕಷ್ಟ ಇರುತ್ತೆ. ಅವರ ಕಷ್ಟದಿಂದ ಸ್ವಲ್ಪ ವಿಮುಕ್ತರಾಗಬೇಕಂತೇಳಿ ನಾನು ಆಶಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.